ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನ ಒಂದು ರೀತಿ ಹಾವು ಏಣಿ ಆಟದಂಗೆ ಆಗಿದೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದ್ದು, ಇದೀಗ ಈ ಹಿಂದೆ ಶಾಸಕರಾಗಿದ್ದಂತಹ ಕಾಂಗ್ರೆಸ್ನ ರಾಜೇಗೌಡ, ಇದೀಗ ಈ ಹಿಂದೆ ಶಾಸಕರಾಗಿದ್ದಂತಹ ಕಾಂಗ್ರೆಸ್ನ ರಾಜೇಗೌಡ ಅವರು ಶಾಸಕರಾಗಬೇಕು, ಯಥಾಸ್ಥಿತಿ ಮುಂದುವರಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನ, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತ ತೀರ್ಪು ಹೊರ ಬರುವವರೆಗೂ ಕಾಂಗ್ರೆಸ್ನ ರಾಜೇಗೌಡ ಅವರೇ ಶಾಸಕರಾಗಿ ಮುಂದುವರಿಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದೆ. ಇದೀಗ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಶಾಸಕರಾಗಿದ್ದಂತಹ ಜೀವರಾಜ್ ಅವರು, ಬಿಜೆಪಿಯ ಜೀವರಾಜ್ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. ಸ್ನೇಹಿತರೆ, ಇಡೀ ರಾಜ್ಯಾದ್ಯಂತ ಬಹಳ ಕುತೂಹಲವನ್ನ ಮೂಡಿಸಿದಂತಹ ಏನು ಪ್ರಕರಣ ಇದು. 2023ರಲ್ಲಿ ಚುನಾವಣಾ ಫಲಿತಾಂಶ ವೇಳೆ ಸಿಂಧುವಾಗಿದ್ದಂತಹ ಮತಗಳು ಮರು ಎಣಿಕೆಯ ವೇಳೆ ಅಸಿಂಧು ಆಗ್ತವೆ. ಇದು ಬಹಳ ಇಂಟ್ರೆಸ್ಟಿಂಗು. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಾಜೇಗೌಡ ಅವರು ಗೆದ್ದಿರ್ತಾರೆ. ಆದರೆ ಇಲ್ಲಿ ಲೋಪ ಆಗಿದೆ, ಸರಿಯಾದ ಮತ ಎಣಿಕೆ ಆಗಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದಂತಹ, ಅಸಮಾಧಾನ ಹೊಂದಿದ್ದಂತಹ ಬಿಜೆಪಿಯ ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಆನಂತರ ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನು ತೆಗೆದುಕೊಂಡು ಕಳೆದ ಏನು ಮೇ 2ರಂದು ಅಂಚೆ ಮತಗಳ ಮರು ಎಣಿಕೆಯನ್ನ ನಡೆಸುತ್ತೆ. ಅಂದ್ರೆ ಹೈಕೋರ್ಟ್ ಆದೇಶ ಕೊಡುತ್ತೆ, ಈ ಅಂಚೆ ಮತಗಳ ಮರು ಎಣಿಕೆ ಮಾಡಿ ಅಂತೇಳಿ. ಮತ ಎಣಿಕೆಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಜೀವರಾಜ್ ಅವರಿಗೆ 52 ಮತಗಳ ಅಂತರದಿಂದ, ಅಂದರೆ ಅಂಚೆ ಮತಗಳನ್ನು ಎಣಿಕೆ ಮಾಡೋ ಸಂದರ್ಭದಲ್ಲಿ 52 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ, ಅಂದರೆ ಅವ್ರು ಗೆದ್ದಿರ್ತಾರೆ ಈ ಹಿಂದೆ. ಆ ನಂತರ ಈ ಮರು ಎಣಿಕೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೇಗೌಡ ಅವರನ್ನು ಸೋಲಿಸ್ತಾರೆ. ಸೋಲಿಸಿದ ಅಂದರೆ ಈ ಮತ ಎಣಿಕೆಯಲ್ಲಿ ಅವರು ಸೋತ ನಂತರ ಚುನಾವಣಾ ಆಯೋಗ ಜೀವರಾಜ್ ಅವರನ್ನ ಶಾಸಕರು ಅಂಥೇಳಿ, ಅಂದರೆ ಅಂಚೆ ಮತಗಳ ಎಣಿಕೆಯಲ್ಲಿ ಗೆದ್ದಿದ್ದಾರೆ ಅಂಥೇಳಿ ಅವರು ಪ್ರಮಾಣ ಪತ್ರವನ್ನು ನೀಡ್ತಾರೆ. ಇದು ಬಹಳ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು. ಯಾವಾಗ ಹೈಕೋರ್ಟ್ನ ನಿರ್ದೇಶನದ ಮೇರೆಗೆ ಚುನಾವಣಾ ಆಯೋಗ ಅಂಚೆ ಮತಗಳ ಎಣಿಕೆಯನ್ನ ಮಾಡಿದ ಸಂದರ್ಭದಲ್ಲಿ ಗೆದ್ದಿದ್ದಂತಹ ರಾಜೇಗೌಡ ಅವರನ್ನ ಸೋಲಿಸಿ ಜೀವರಾಜ್ ಅವರು ಗೆಲ್ತಾರೆ. ಇದು ನ್ಯಾಯಸಮ್ಮತ ಅಲ್ಲ, ಇಲ್ಲಿ ಅಕ್ರಮ ಆಗಿದೆ, ಚುನಾವಣಾ ಅಧಿಕಾರಿಗಳೇ ಇಲ್ಲಿ ಅಕ್ರಮ ಮಾಡಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಸೀಲ್ಗಳನ್ನು ಒಡೆಯಲಾಗಿತ್ತು, ಏನು ಮತಪೆಟ್ಟಿಗೆಗಳ ಡಬ್ಬಿಗಳನ್ನು ಒಡೆಯಲಾಗಿತ್ತು. ಅಂದರೆ ಪ್ರಾರಂಭದಲ್ಲಿ 2023ರ ಏನು ಚುನಾವಣೆ ನಂತರ ಮತ ಎಣಿಕೆ ಸಂದರ್ಭದಲ್ಲಿ ಏನು ಸಿಂಧುವಾಗಿದ್ದಂಥ ಮತಗಳು ಈಗ ಹೆಂಗೆ ಅಸಿಂಧು ಆಗ್ತವೆ, ಇಲ್ಲೇನೋ ಪಿತೂರಿ ಆಗಿದೆ ಅಂತೇಳಿ ಕಾಂಗ್ರೆಸ್ನ ನಾಯಕರುಗಳು ಮತ್ತು DK ಶಿವಕುಮಾರ್ ಮುಖ್ಯಮಂತ್ರಿಗಳು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಮತ ಡಕಾಯಿತಿ ನಡೆದಿದೆ ಅಂತೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಕೊನೆಗೆ ಏನು ಮರು ಅಂಚೆ ಮತಗಳ ಎಣಿಕೆಯಲ್ಲಿ ಜೀವರಾಜ್ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇದನ್ನ ಪ್ರಶ್ನೆ ಮಾಡಿ ಏನು ರಾಜೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಇವತ್ತು ವಿಚಾರಣೆಯನ್ನು ನಡೆಸಿ ಈ ಎಲ್ಲ ವಿಚಾರಗಳನ್ನು ಏನೆಲ್ಲ ಆಗಿದೆ ಅನ್ನೋದನ್ನು ಗಮನಿಸಿ ಈಗ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಆದೇಶವನ್ನು ಕೊಡುವವರೆಗೆ, ಅಂದರೆ ಹಿಂದೆ ಶಾಸಕರಾಗಿದ್ದಂಥ 2023ರಲ್ಲಿ ಗೆದ್ದಿದ್ದಂಥ ಕಾಂಗ್ರೆಸ್ನ ರಾಜೇಗೌಡ ಅವರೇ ಶಾಸಕರಾಗಬೇಕು ಅಂತ ಹೇಳಲಾಗಿದೆ. ಹಾಗಿದ್ರೆ ಇದರಲ್ಲಿ ಯಾರು ತಪ್ಪು? ಇದು ಬಹಳ ಕುತೂಹಲ ಮತ್ತೆ ಇದರಲ್ಲಿ ಬಹಳ ರಾಜಕೀಯ ಮೇಲಾಟಗಳು ನಡೆದಿರುವಂಥ ಸಾಧ್ಯತೆಗಳಿವೆ. ಇದರಲ್ಲಿ ತನಿಖೆ ಕೂಡ ನಡಿಬೇಕಾಗಿದೆ. ಅಥವಾ ಏನು ಪ್ರಾರಂಭದಲ್ಲಿ ಚುನಾವಣೆ ಆಯ್ತಲ್ಲ, 2023ರಲ್ಲಿ ಚುನಾವಣೆ ಆದಾಗ ಅಲ್ಲಿ ಮತ ಎಣಿಕೆ ಅಂದರೆ ಅಂಚೆ ಮತಗಳನ್ನು ಎಣಿಕೆ ಮಾಡುವಲ್ಲಿ ವಿಫಲ ಆಯ್ತಾ ಅಥವಾ ಕರೆಕ್ಟಾಗಿ ಆಗಿತ್ತಾ, ಇಲ್ಲ ಇಲ್ಲಿ ಅನ್ಯಾಯ ಆಗಿದೆ, ತಪ್ಪಾಗಿದೆ ಅಂತೇಳಿ ಜೀವರಾಜ್ ಅವರು ಹೈಕೋರ್ಟ್ಗೆ ಹೋದ ನಂತರ ಮತ್ತೆ ಚುನಾವಣಾ ಆಯೋಗದ ಅಧಿಕಾರಿಗಳು ಎಣಿಕೆ ಮಾಡಬೇಕಾದ್ರೆ ಅಲ್ಲಿ ಏನಾದರೂ ಲೋಪ ಆಯ್ತಾ ಅಥವಾ ಆಗಲಿಲ್ವಾ? ಯಾರದು ತಪ್ಪು? ಯಾರ ಪರವಾಗಿ ಕೆಲಸ ಮಾಡಿದ್ದಾರೆ? ಸರ್ಕಾರದ ಪರವಾಗಿ ಮಾಡಿದಾರಾ ಅಥವಾ ಏನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಾಡಿದಾರಾ ಅಥವಾ BJP ಅಭ್ಯರ್ಥಿ ಪರವಾಗಿ ಮಾಡಿದಾರಾ ಗೊತ್ತಿಲ್ಲ. ಅದು ಎನ್ಕ್ವೈರಿ ನಂತರ ಗೊತ್ತಾಗುವಂಥದ್ದು. ಈಗ ಸದ್ಯಕ್ಕೆ ಕಾಂಗ್ರೆಸ್ನ, ಅಂದರೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಂಥ 2023ರ ಚುನಾವಣೆಯಲ್ಲಿ ಗೆದ್ದಿದ್ದಂಥ ಕಾಂಗ್ರೆಸ್ನ ರಾಜೇಗೌಡ ಅವರೇ ಈಗ ಈ ಪ್ರಕರಣದ ಸಂಪೂರ್ಣ ತೀರ್ಪು ಬರುವವರೆಗೂ
ಶಾಸಕರಾಗಿ ಮುಂದುವರಿತಾರೆ. ಈಗ ನೋಡಬೇಕು, ಈಗ ಜೀವರಾಜ್ ಅವರು ಮತ್ತೇನು ಹೋರಾಟ ಮಾಡ್ತಾರೆ. ಇದು ಪ್ರಕರಣ ಈಗ ಮುಂದೂಡಲಾಗಿದೆ. ಈ ಪ್ರಕರಣದ ವಿಚಾರಣೆಯನ್ನ ಸಂಜಯ್ ಕುಮಾರ್, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತಹ ಸಂಜಯ್ ಕುಮಾರ್ ಹಾಗೂ ವಿನೋದ್ ಚಂದ್ರ ಅವರಿದ್ದ ಪೀಠ ನಡೆಸಿರುವಂತದ್ದು. ಈಗ ಮೇ 21ಕ್ಕೆ ಮುಂದಿನ ವಿಚಾರಣೆ ನಡೆಯುತ್ತೆ. ಸೊ ವಿಚಾರಣೆ ನಂತರ ಏನಾಗುತ್ತೆ ನೋಡಬೇಕು. ಈಗ ರಾಜೇಗೌಡರಿಗೆ ಒಂದು ರೀತಿಯ ರಿಲೀಫ್ ಸಿಕ್ಕಂಗಾಗಿದೆ. ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತೇಳಿ ಒದ್ದಾಡ್ತಿದ್ರು. ಶಾಸಕ ಆಗಿದ್ದೆ, ಈಗ ಮರು ಎಣಿಕೆಯ ವೇಳೆ ಮತ್ತೆ ನನ್ನ ಶಾಸಕ ಅಲ್ಲ ಅಂದ್ರೆ ಒಂದು ರೀತಿ ಬೇಜಾರಾಗತ್ತೆ. ಗೊತ್ತಿಲ್ಲ ಸತ್ಯ ಯಾವುದು, ಯಾರಿಗೆ ಅನ್ಯಾಯ ಆಗಿದೆ ಅನ್ನೋದು ಸಂಪೂರ್ಣವಾದ ನಿಷ್ಪಕ್ಷಪಾತವಾದಂಥ ತನಿಖೆಯಿಂದ ಅವ್ರ ಕಡೆ ಗೊತ್ತಾಗುವಂಥದ್ದು. ನೋಡೋಣ ಏನಾಗುತ್ತೆ ಅನ್ನೋದು. ಮತ್ತೊಂದು ವಿಚಾರವನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.